ಈಟೆಲ್ಲ ಆಯ್ತಾ? ಏನು ಗೆಪ್ತೇನೆ ಬರ್ತಾರ ಮಿಸ್ಸು? ಮಿಸ್ಸು, ಇದಕ್ಕೆಲ್ಲ ಕಾರಣ ನಿಮ್ಮ ಅಪ್ಪಯ್ಯ ಗೋಪಾಲನಯ್ಯ. ಹ್ಞೂ, ಅವತ್ತು ಮಜ್ಜಿಗೆ ಅಂತ ಇನ್ನೇನೋ ಕೊಟ್ಬಿಟ್ಟಿದ್ರು ನಿಮ್ಮ ಅಪ್ಪಯ್ಯ. ಮಗನ್ ನನಗೆ ಅವತ್ತು ಸಾನೆ ಕೋಪ ಬಂದ್ಬಿಟ್ಟಿತ್ತು. ಆದರೆ ಅದರಿಂದ ಈಟೊಂದು ಒಳ್ಳೇದಾಯ್ತದೆ ಅಂತ ಗೊತ್ತಿರಲಿಲ್ಲ ಮಿಸ್ಸು. ಮಿಸ್ಸು, ನಂಗೆ ಏಟ್ ಖುಷಿ ಆಯ್ತಾಯ್ತಂದ್ರೆ ಅದನ್ನು ಪದಗಳಾಗಿ ಹೇಳ್ಕೊಳಕ್ಕೆ ಆಯ್ತಾ ಇಲ್ಲ. ನಿಮ್ಮನ್ನು ಮೊದಲನೇ ಕಿತ ನೋಡಿ ಪ್ರೀತಿ ಮಾಡಿದಾಗ ಆಯ್ತಲ್ಲ ಆ ಅನುಭವ, ಅದಕ್ಕಿಂತ 100 ಪಟ್ಟು ಜಾಸ್ತಿ ಆಯ್ತೈತೆ ಮಿಸ್ಸು. ದಿಟ್ವಾಗ್ಲೂ ಅಪ್ಪ ಆಗೋದಂದ್ರೆ ಈಟ್ ಖುಷಿ ಆಯ್ತದೆ ನಂಗೆ ಗೊತ್ತೇ ಇರಲಿಲ್ಲ ಮಿಸ್ಸು. ನನಗೆ ಕ್ಷಮಿಸಿ ಶ್ರೀ. ಈಗ ನಿಮ್ಮ ಕನಸು ಸುಳ್ಳು ಅಂತ ಹೇಳಕ್ಕೆ ನಂಗೆ ಬಾಯಿ ಬರ್ತಿಲ್ಲ. ಆದರೆ ಇಷ್ಟೊತ್ತು ನಾನು ಹೇಳಿದ್ದು ಯಾವುದು ನಿಜ ಅಲ್ಲ ಅಂತ ಹೇಗೆ ಹೇಳಲಿ? ಮಗು ಬಗ್ಗೆ ಇಷ್ಟೊಂದು ಕನಸಿದೆ ನಿಮಗೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಮತ್ತು ನನ್ನ ಮಾತನ್ನ ಇಷ್ಟು ಸುಲಭವಾಗಿ ಒಪ್ತೀರಾ ಅಂತಲೂ ಅಂದ್ಕೊಂಡಿರಲಿಲ್ಲ. ನನ್ನ ಮಾತು ಮೇಲೆ ನಿಜವಾಗ್ಲೂ ಇಷ್ಟೊಂದು ನಂಬಿಕೆನಶ್ರೀ? ಹ್ಞೂ, ನಿಮ್ಮ ನಮ್ಮದೇ ಬೇರೆ ಯಾರು ನಂಬಲಿ ಮಿಸ್ಸು? ನೀವು ನನ್ನ ಒಪ್ಕೊಂಡ್ರೆ ಇಡೀ ಜಗತ್ತ ನಾನು ಒಪ್ಕೊಂಡಂಗೆ. ಪ್ರಪಂಚದ ಇರೋದನ್ನೆಲ್ಲ ಸಾಧನೆ ಮಾಡೋಷ್ಟು ಖುಷಿ ಆಗ್ತೈತೆ ಮಿಸ್ಸು. ಇನ್ಮೇಕೆ ಅಪ್ಪಿ ತಪ್ಪಿನೂ ನಿಂತವು ಯಾವ ಸುಳ್ಳು ಹೇಳಲ್ಲ, ಯಾವ ತೆಪ್ಪು ಮಾಡಲ್ಲ. ನೀವು ನನ್ನ ಹೆಂಗ್ ನೋಡ್ಬೇಕು ಅನ್ಕೊಂಡಿದ್ರೋ ಇನ್ಮೇಕೆ ಹಂಗೆ ಬದುಕ್ತೀನಿ ಮಿಸ್ಸು. ಹಾಯ್ ಪುರ್ಸಿ. ಯಾರು? ಟೂ ಬೇಡ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಓ ಶಿವಾನಿ, ನೀನಾ? ಗುಡ್, ಬೇಗ ಕಂಡಿಡ್ಬಿಟ್ಟೆ. ಇಲ್ಲ, ಆಗಲೇ ಗೊತ್ತಾಯಿತು. ಆದರೂ ಫೈಂಡ್ ಔಟ್ ಮಾಡಲಿಲ್ಲ, ಯಾಕಂದರೆ ಈಗ ನೀನು ತುಂಬ ಬೇಜಾರಲ್ಲಿದ್ಯಾ ಅಂತ ನನಗೆ ಗೊತ್ತು. ಏಯ್, ನಿಂಗೆ ಗೊತ್ತಾಯಿತು? ಅದೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ಯಾಕೆ ಬೇಜಾರಾಗಿದ್ಯಾ ಅಂತ ಹೇಳು. ನಿಜಾನೇ ಹೇಳಬೇಕು? ಹ್ಞೂ, ಅದು ಡ್ಯಾಡಿ ಊಟ ಮಾಡಬೇಕಾದ್ರೆ ಸುಮಂತವ ನಾನು ಯಾಕೆ ಮಾತಾಡ್ತಿಲ್ಲ ಅಂತ ಕೇಳ್ತು. ಅದಕ್ಕೆ ಸುಮ ಬಾಯಿಗೆ ಬಂದಂಗೆ ಏನನ್ನೋ ಹೇಳ್ಬಿಟ್ಲು. ಅದಕ್ಕೆ ಸ್ವಲ್ಪ ಬೇಸರ ಆಯಿತು ಅಟ್ಟೆ. ಇದ್ರಲ್ಲಿ ಸುಮನ್ ತಪ್ಪೇನಿದೆ? ಮತ್ತೆ ನಾನಿನ್ನು ಅವತ್ತು ಕಾಲೇಜಿಗೆ ಕರ್ಕೊಂಡೋಗಿದ್ನ ದೊಡ್ಡ ವಿಷಯ ಮಾಡೋ ಅವಶ್ಯಕತೆ ಏನೈತೆ? ಮಾಡ್ದೆ ಇನ್ನೇನು ಮಾಡ್ತಾಳೆ? ನೀನು ಹೇಳ್ದಂಗೆ ಕೇಳೋಕ್ಕೆ ಅವಳು ನಿನ್ನ ಮನೇಲಿಲ್ಲ, ನೀನು ಅವಳ ಮನೇಲಿದ್ಯಾ. ಅದಕ್ಕೆ ಅವಳಿಷ್ಟು ಲೀನಿಯಂಟಾಗಿ ಬಿಹೇವ್ ಮಾಡ್ತಿರೋದು. ನೀನು ನಿನ್ನ ಮನೇಲೇ ಇದ್ದಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿತ್ತಾ ಹೇಳು? ಇಲ್ಲ, ಹಂಗೆಲ್ಲ ಏನೂ ಇಲ್ಲ. ಅವ್ವ ನನ್ನ ಯಾವತ್ತು ಬ್ಯಾರವನು ಅಂತ ಅನ್ಕೊಂಡೆಲ್ಲ. ವಾಟ್ ಎವರ್, ನಾವು ನಮ್ಮ ಮನೇಲಿದ್ರೇ ಮರ್ಯಾದೆ. ಅವ್ರು ಅಂದ್ಕೊಂಡ್ರು ನೀನು ಅಂದ್ಕೊಂಡ್ರು, ಫೈನಲಿ ನೀನು ನಿನ್ನ ಮಮ್ಮನ ಮಗ ಅನ್ನೋದೇ ನಿಜ. ಯಾಕೆ ಸೈಲೆಂಟ್ ಆಗಿಬಿಟ್ಟೆ? ನಿನಗೆ ಹರ್ಟ್ ಮಾಡಬೇಕು ಅಂತ ನಾನು ನಿನಗೆ ಹೇಳ್ತಿಲ್ಲ. ಆದರೆ ನಿಜ ಏನಂದರೆ ನಮಗೆ ಬೆಸ್ಟ್ ಫ್ರೆಂಡು, ವೆಲ್ ವಿಷರು ಯಾವತ್ತಿದ್ರೂ ನಮ್ಮಮ್ಮನೇ. ನಾನು ಒಂದಿನೂ ನಮ್ಮಮ್ಮನ ಬಿಟ್ಟಿರಲ್ಲಪ್ಪ. ಹೌದು, ನೀನು ಯಾಕೆ ನಿಮ್ಮಮ್ಮನ ಬಿಟ್ಟು ಅಲ್ಲಿದ್ಯಾ? ಅದು ರೀಸನ್ಸ್ ಅಪಾರ್ಟ್, ನೀನು ಈಗಲೇ ನಿಮ್ಮ ಮನೆಗೆ ಹೋಗ್ಬೇಕು. ಈಗಲೇ ಅಂದರೆ ಹೊಸಿ ಕಷ್ಟ ಆಯ್ತೈತೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಈ ಫ್ರೆಂಡ್ ಮಾತಿಗೆ ಬೆಲೆ ಇದ್ದರೆ ನೀನು ಈಗಲೇ ನಿಮ್ಮ ಮನೆಗೆ ಹೋಗ್ಬೇಕು. ಹೋಗ್ತೀಯಾ ಇಲ್ವಾ? ನೀನು ಹೇಳ್ತಿದ್ಯಾ ಅಂತ ಹೋಯ್ತೀನಿ.
ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗ್ತೀನಿ. ಬಾಯ್. ಬಾಯ್ ಶಿವಾನಿ. ಯಾಕೋ ಸಾಕು ಸಾಕು ಅಂತ ಹೇಳ್ತಾನೆ ನಿಮ್ಗೆ ಬಡಿಸ್ತಾನೆ ಇದೆಯಲ್ಲ, ನಾನು ಇನ್ನೂ 2 ಸುತ್ತು ದಪ್ಪ ಮಾಡಕ. ದಿನಾ 4 ಜನಕ್ಕೆ ಅಡುಗೆ ಮಾಡಿ ಮಾಡಿ ಈಗ ಕಮ್ಮಿ ಮಾಡೋ ಅಂದ್ರೆ ಆಯ್ತದ ಹೇಳು. ನಿಮ್ಮ ಬಾವಂದು ಪುರ್ಸಿದು ಎಲ್ಲ ನೀನು ಊಟ ಮಾಡಬೇಕು ತಗೋತೀನಿ. ಯಾಕೋ ಹಂಗಂತ ಎಲ್ಲ ನನಗೆ ಹಾಕಿದ್ರೆ ಹೆಂಗೆ ಹೇಳು? ಮಮ್ಮಿ ಇನ್ಮ್ಯಾಕೆ ನನ್ನ ಪಾಲಿನ ಊಟ ನನಗೆ ಬಡಿಸು. ಪುರ್ಸಿ 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 ವಾ ಇದೆಲ್ಲ ಪುರ್ಸಿ ಬೇಸ್ಗೆನಾಗ ಒಳ್ಳೆ ಕಾಮನ್ ಬಿಲ್ಲು ಬಂದಾಗ ಬಂದ್ಬಿಟ್ಟಿದ್ಯಾ? ಏ ಸುಮ್ಕಿರ್ಲ ಅಂತೂ ಬಂದಲ್ಲ. ನೀನು ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು ಪುರ್ಸಿ. ಬಾ ಕುಂತ್ಕೋ, ಊಟ ಬಡಿಸ್ತೀನಿ, ಕುಂತ್ಕೋ. ಬೇಡ ಮಮ್ಮಿ, ನನ್ನ ಊಟ ಆಗೈತೆ. ಹೋಗ್ಲಿ, ಹಾಲಾದ್ರೂ ಕಾಯಿಸ್ಕೊಡ್ಲಾ? ಏನು ಬೇಡ, ನನಗೆ ನಿದ್ದೆ ಬದೈತೆ ಮಮ್ಮಿ. ನಾನು ಹೋಗಿ ಮನೆ ಕತ್ತೀನಿ. ಸರಿ ಹೋಗಿ ಮಲ್ಕ. ವಾ ಇದೇನಾಕು ನಿನ್ನ ಮಗ ಕರೀದೇನೆ ಮನೆಗೆ ಸಲೀಸಾಗಿ ಬಂದವನೇ? ಅದೆಲ್ಲ ನಿಧಾನವಾಗಿ ಆಮೇಲೆ ಹೇಳ್ತೀನಿ. ಈಗ ನನ್ಗೊಂದು ಫೋನ್ ಬರ್ತೈತಿ. ತಗೊಳ್ಳ ಇದೇನಕ್ಕ, ನೀನು ಹೇಳ್ತಿದ್ದಂಗೆ ಫೋನ್ ಬಂದೇ ಬಿಡ್ತು. ನಿಂಗೆ ಊಟ ಸಾಕಾಗಿದ್ರೆ ಎದ್ದೋಗು. ಹಾಂ ಹಲೋ ಆಂಟಿ, ಪುರ್ಸಿ ಬಂದ್ನಾ? ಬಂದಿದ್ದೇನು, ಇಲ್ಲೇ ಇರ್ತೀನಿ ಅಂತ ಹೇಳ್ತಾವನೆ. ಅಂತೂ ನನ್ನ ಮಗ ನಿನ್ನ ಮಾತಿಗೆ ತಲೆ ಆಡ್ಸಿದ್ನಲ್ಲ, ನನಗೆ ಸಾನೇ ಖುಷಿ ಆಯ್ತೈತೆ ಶಿವಾನಿ. ಮತ್ತೆ ಈ ಶಿವಾನಿ ಅಂದ್ರೆ ಸುಮ್ಮನೆನಾ? ಖಂಡಿತ ಅಲ್ಲ. ನಿನ್ನ ಮಾತು ಕೇಳ್ಕೊಂಡು ಆ ಪುಟ್ಟಕ್ಕನ ಮನೆನೇ ಬಿಟ್ಟು ಬಂದವನೆ ಅಂದ್ಮೇಕೆ ಗೊತ್ತಾಯ್ತೈತೆ. ಓಕೆ ಆಂಟಿ, ಮುಂದಿನ ಪ್ಲಾನ್ ಏನಿದೆ ಅಂತ ಹೇಳಿ, ನಾನು ನೋಡ್ಕೊಂತೀನಿ. ಹೋಗ್ಬಾರ್ದು, ಅವ್ನು ನೋಡ್ಕೋಬೇಕು. ಸುಮಾ ಸುಮಾ ನೋಡು, ಅಲ್ಲಿ ಗೆಣಸು ಬೇಸಿಕ್ಕಿಂತ ಹೋಗು. ಹ್ಞೂ ಮಾಡಿದ್ಬಿಟ್ಟು ಹೋಗವಿ. ಇನ್ನು ನಿಂತ್ಕೊಂಡಿದ್ಯಲ್ಲ, ತಾಣ ಕಟ್ಟಬೇಕು, ಬಾಗಿಲಿಗೆ ಹೂವು ಹಾಕ್ಬೇಕು, ಇನ್ನು 8 ಕೆಲಸ ಅದೇ. ಹ್ಞೂ ಸಾನಾ, ಅವಿ ಸಾನಾ, ಅವರೆಕಾಯಿ ಬೇಸಿಕ್ಕಿದ್ದೀನಿ ತಕಬ ಇಲ್ಲಿ. ತಂದೆ ಅತ್ತೆ. ಹಾಂ ಅಯ್ಯೋ ಶಿವನೇ, ನೀವು ಕೆಲಸ ಮಾಡಂಗೆ ಆಗೋಯ್ತಲ್ಲ. ಪರವಾಗಿಲ್ಲ ಅತ್ತೆ, ಎಲ್ಲರೂ ಒಟ್ಟಿಗೆ ಕೂಡ್ ಕೆಲಸ ಮಾಡಿದ್ರೆ ಖುಷಿಯಾಗಿರುತ್ತೆ. ಆಯ್ತಾಯ್ತು. ಸಾನಾ ಹೇಳವ, ಹೋಗು, ಅಲ್ಲಿ ಮೆಸ್ನಾಗೆ ಪರ್ಸಂದಕ್ಕೆ ಅಂತೇಳಿ ಪೊಂಗಲ್ ಮಾಡಿಕ್ಯೂನಿ, ಸಿಹಿ ಪೊಂಗಲ್ ತಕಬೋಗು. ಸರಿ. ಆಮೇಲೆ ತತ್ತ ಆ ಪುರ್ಸಿನ ಅವಳು ಎಬ್ಸೋಗು, ಇನ್ನು ಸ್ನಾನ ಮಾಡ್ಬೇಕು ಅವನು. ಅವು ನನಗೂ ಆ ಹುಡುಗ ಸ್ನಾನ ಗೆಪ್ನಿಗೆ ಬರ್ತಾವ. ಡ್ಯಾಡಿ ಡ್ಯಾಡಿ ಅಂತ ನಕ್ಷತ್ರಿಗಂತರ ಹಿಂದೆ ಮುಂದೆ ಅಲಿತಾ ಇದ್ದ. ಈಗ ಎಲ್ಲೋಗೋನೋ ಏನೋ. ಟಮೆ ಹಬ್ಬದ ದಿನ ನೀನು ಯಾಕೆ ಬೇಸರ ಮಾಡ್ಕೊತೀಯ? ಗೊತ್ತನವನು, ಅವನು ನಿನ್ನ ಸಾನೆ ಹಚ್ಕೊಂಬಿಟ್ಟವನು. ಅವ್ವ, ಅವನಿಗೆ ನಾವು ಯಾರೂ ನೆನಪಾಗಲ್ಲ ಬಿಡು. ಅವ್ನು ನಮ್ಮ ಊರಿನ ಕಾಲೇಜ್ ಚೇಂಜ್ ಮಾಡಿದ್ಮೇಲೆ ಅವನು ತುಂಬ ಚೇಂಜ್ ಆಗಿದ್ದಾನೆ. ಅಮ್ಮ, ನೀನು ಅದನ್ನೇ ಹೇಳ್ಬೇಡ. ನೀನು ಹಿಂಗೆ ಮಾತಾಡಿದ್ದಕ್ಕೆ ಆ ಹುಡುಗ ಪಾಪಿಸ್ಕೊಂಡು ಹೋಗಿದ್ದು. ಅವ್ವ, ನಾನು ಹೇಳ್ತಿರೋದು ನಿಜ. ಅವ್ನು ಕಾಲೇಜಲ್ಲಿ. ಈಗ ಮಾತು ಬೇಕಾ? ಏಯ್ ಸುಮ್ಮ ಪೂಜೆ ಮಾಡಮ್ಮ. ಅವ್ವ, ಹಾಂ ತರವ.
ಎಳ್ಳು ಬೆಲ್ಲ ತಿಂದು ಬಾಯಿ ತುಂಬ ಒಳ್ಳೆ ಮಾತಾಡಿ. ಪುಟ್ಟಕ್ಕ ಇವತ್ತು ಪೊಂಗಲ್ ತಿನ್ಬೇಕಂತ ಮೆಸ್ಸಿಗೆ ಬಂದೆ, ಸೂಪರ್ ಆಗೈತಿ. ತಗಪ್ಪ ನಿಂದು 2 ಪ್ಲೇಟ್ ಪಾರ್ಸಲ್ ರೆಡಿ ಅದ. ಸ್ವಲ್ಪ ಪೊಂಗಲ್ ಬರ್ಸಿ. ಹ್ಞೂ ಏಯ್ ಪುಟಕ, ಈ ವಯ್ಯ ನೀನು ಮಾಡಿದ ಪೊಂಗಲ್ಲು ದೇವಸ್ಥಾನದ ಪ್ರಸಾದ ಇದ್ದಂಗದೆ ಅಂತ 3 ಸಾರಿ ಹಾಕಿಸ್ಕೊಂಡ. ಸುಮ್ಕಿರ, ಒಟ್ನೋ ಬರಲ್ವಿ ಹಂಗನ್ರಿ, ಒಟ್ಟು ತುಂಬ ತಿನ್ಲಿ ಬಿಡು. ಸೋರಾಯ್ತು ಬಿಡು. ಈಟಿಂದ ನಮ್ಮ 3 ಜನ ನಿನ್ನ ದೇವಿಪುರದ ಅನ್ನಪೂರ್ಣೇಶ್ವರಿ ಅಂತಿದ್ರ. ಇವತ್ತು ಮಧ್ಯಾಹ್ನ ಅಬ್ದೂಟ ಇರುತ್ತಲ್ವಾ, ನನ್ನ ಫ್ರೆಂಡ್ನ ಕರ್ಕೊಂಬರ್ತೀನಿ ಪುಟ್ಟಕ್ಕ. ಬಾ, ಇವತ್ತಾದ್ರೂ ಮೆಸ್ಸಿಗೆ ಬಿಡು ಕೊಡ್ಬೋದಿಲ್ಲಂದ್ರಪ್ಪ. ಪುಟಮೆ 7 ತಂದೀವಿ. ಹಂಗಾರೆ ಮೆಸ್ ಇರಕ್ಕಿಲ್ವ ಇವತ್ತು? ಮೆಸ್ ಇರ್ತೈತೆ, ಮಧ್ಯಾಹ್ನ ಊಟ ಇರಕ್ಕಿಲ್ಲ ಅಷ್ಟೇ. ಹಂಗಾದ್ರೆ ಇವತ್ತು ಪುಟ್ಟಕ್ಕರ ಮನೆಯಲ್ಲಿ ಹಬ್ಬ ಜೋರಾ? ಹಬ್ಬ ಜೋರಾಗಿರಕ್ಕಿಲ್ವೇ? ಇವತ್ತು ನಮ್ಮ ಪುಟ್ಟಕ್ಕನ ಮನೆಗೆ ಹೆಣ್ಮಕ್ಳು ಅಳಿಯಂದಿರು ಎಲ್ಲರೂ ಬಂದವ್ರೆ. ಅದು ಅಲ್ಲದೆ ನಮ್ಮ ಗೋಪಾಲ್ನು ಇಲ್ಲೇ ಸೇರ್ಕೊಂಡವ್ರೆ ಅಲ್ವಾ ಗೋಪಾಲ? ಪುಟ್ಟಕ್ಕ ತಗೋ ನಮ್ಮ ಮನೆ ಎಳ್ಳು ಬೆಲ್ಲ. ಸರಿ ಗೌಡ್ರೆ. ಹಂಗೆ ನನ್ನ ಪ್ಲೇಟು ಪೊಂಗಲ್ ಕೊಟ್ಬಿಡವ ನನಗೆ. ಗೌಡ್ರೆ, ಮನೆಯಿಂದ ಬಂದಿರಿ, ತಿಂಡಿನೂ ಮನೆಯಲ್ಲೇ ತಿನ್ಕೊಂಬರೋದಲ್ವೇ? ತಿಂಡಿ ತಿನ್ನಕ್ಕೆ ಮೆಸ್ಸಿಗೆ ಬರ್ಬೇಕಾಗಿತ್ತ? ಮಾಡ್ಬೋದಾಗಿತ್ತು ಗೋಪಾಲ. ಹೆಣ್ರು ಮಕ್ಕಳೆಲ್ಲ ಪೂಜೆ ಕೊಟ್ಟಿದ್ದೀವಿ ಅಂತ ಗುಡಿಗೆ ಹೋಗಿದ್ರು, ಹೊಟ್ಟೆ ಕೇಳಬೇಕಲ್ಲ, ಕರ ಕರ ಅಂತಿತ್ತು. ಪುಟಕ ನೋಡ್ಕೊಂಡು ಹಾಕೋ, ನಮ್ಮ ಗೌಡ್ರು ಮೊದಲೇ ಶುಗರ್ ಪೇಷೆಂಟು. ಮುತ್ತು, ಅಪ್ರೂಪಕ್ಕೆ ವರ್ಷಕ್ಕೊಂದ್ಸರಿ ತಿನ್ನೋದು, ಅದಕ್ಕೆ ಯಾಕಲ ಭಯ ಆಗ್ತೀಯಾ? 35. ಪುಟ್ಟಕ್ಕ ನೀನು ಅದೇ ರೇಟ್ ಫಿಕ್ಸ್ ಮಾಡೋದು ಹಿಂಗೆ? ನಾನು 3 ಸಾರಿ ತಿಂದಿದ್ದೀನಿ. ಈ ಮೆಸ್ ಇರೋದೇ ನೀವು ಹೊಟ್ಟೆ ತುಂಬ ತಿನ್ನಲಿ ಅಂತ. ಹೊಟ್ಟೆ ತುಂಬಿತ್ತು ಇಲ್ಲೋ ಅಷ್ಟು ಕೊಡು. ಅಯ್ಯೋ 500 ರೂಪಾಯ? ಇಷ್ಟು ದೊಡ್ಡ ನೋಟ್ಗೆ ಚಿಲ್ಲರೆ ಎಲ್ಲಿದ್ದತ್ತು? ನನ್ನ ಹತ್ರ ಇಲ್ಲ ಚಿಲ್ಲರೆ ಪುಟ್ಟಕ್ಕ. ಸರಿ, ಮುಂದೊಂದು ಸರ್ತಿ ಬಂದವು. ಏನೋ ಈ ಮೊಬೈಲಿಂದ ದುಡ್ಡು ಹಾಕ್ತಾರಲ್ಲ, ಅದು ಬರೋಕ್ಕಿಲ್ವ ನಿಂಗೆ? ಬರುತ್ತೆ. ಹೌದು, ನಿನಗೆ ಹೆಂಗೆ ಗೊತ್ತೈತೆ? ನಂಗೂ ಗೊತ್ತಿರ್ಲಿಲ್ಲ ಮುತ್ತು. ಈ ಚಾಕುನ ಸಾಣೆ ಹಿಡಿಸ್ಬೇಕಾಯ್ತಲ್ಲ, ದೊಡ್ಡಣ್ಣಂತ ಹೋಗಿದ್ದೆ. ಸಾಣೆ ಹಿಡ್ಬಿಟ್ಟು ನೀನು ರೊಕ್ಕ ಏನು ಕೊಡಬೇಡ, ಇದಕ್ಕೆ ಹಾಕ್ಬಿಡು ಅಂದ. ಅದಕ್ಕೆ ಹಾಕಕ್ಕೆ ನಂಗೆ ಬರೋಕ್ಕಿಲ್ಲಪ್ಪ ಅಂದೆ. ಅವನೇ ಎಲ್ಲ ಹೇಳ್ಕೊಟ್ಟ ಏನೇನು ಮಾಡಬೇಕು ಅಂತ. ಅದಕ್ಕೆ ಅವನೇ ಕರ್ಕೊಂಡೋಗಿ ಎಲ್ಲ ಮಾಡಿಸ್ಕೊಂಡು ತಗೊಂಡ್ಬಿಟ್ಟು ಇದಕ್ಕೆ ಹಾಕಿ. ಗೋಪಾಲಣ್ಣ, ಸೂಪರ್ ಗೋಪಾಲಣ್ಣ. ಪುಟಮೆ, ಈಗ ಇವ್ರು ಹಾಕ್ತಾರಲ್ಲ ದುಡ್ಡು, ಅದು ನೇರವಾಗಿ ನಿನ್ನ ಬ್ಯಾಂಕ್ ಅಕೌಂಟ್ಗೆ ಹೊಂಟೋಯ್ತು. ನೀನು ಇವ್ರಿಗೆ ಚಿಲ್ಲರೆ ಕೊಡೋದು, ಆಮೇಲೆ ಕಲೆಕ್ಟ್ ಆಗಿರೋ ಹಣನ ತೊಗೊಂಡೋಗಿ ಬ್ಯಾಂಕಿಗೆ ಕಟ್ಟೋದು, ಅದೇನೂ ಇರೋಕ್ಕಿಲ್ಲ. ಲೇ ಮುತ್ತು, ನಮ್ಮ ಗೋಪಾಲ ಜವಾಬ್ದಾರಿ ತಗೊಳಂಗಾದ. ಇನ್ನು ಮುಂದೆ ನೀನು ನೆಮ್ಮದಿ ಆಗಿರ್ಬೋದು ಕಣವ. ನೆಮ್ಮದಿ ಯಾವ ಕಾಲಕ್ಕೆ? ಯಾಕಲ ಹಿಂಗಂತೀಯಾ? ರೀ ಗೌಡ್ರೆ, ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡ್ರಿ. ಗೋಪಾಲಣ್ಣನಿಗೆ ಹಳೇದೆಲ್ಲ ಗಿಫ್ಟಿಗೆ ಬಂದ್ಬಿಟ್ರೆ ಆಮೇಲೆ ಆ ರಾಜಮ್ಮ ಜೊತೆ ಸೇರಿಕೊಂಡು ನಮ್ಮ ಪುಟ್ಟಕ್ಕನಿಗೆ ಪಿತೂರಿ ಮಾಡೋಕ್ಕಿಲ್ವಾ? ಯಾಕಲ ಏನೇನೋ ಮಾತಾಡ್ತಿದ್ಯಾ? ನಾನು ಎಂಡ್ರನ್ನ ಬಿಟ್ಟು ನಾನು ಎಲ್ಲ ಹೋಗ್ಲಿ? ಪುಟಮೆ, ನೀನೇನು ಯೋಚನೆ ಮಾಡ, ಎಲ್ಲ ನಾನು ನೋಡ್ಕೊತೀನಿ. ನಿಮ್ಗಳ ಜೊತೆ ಮಾತಾಡೋ ಇದರಲ್ಲಿ ತೋರಣ ಕಟ್ಟೋದೇ ಮರ್ತ್ಬಿಟ್ಟೆ.
ಅಳಿಯಂದ್ರೆ ಮಾವ ಆ ತುದಿನ ಅಲ್ಲೇ ಸಿಗಿಸ್ಬಿಡಿ. ಸರಿ ಮಾವ. ಇದನ್ನ ನಾನು ಸಿಗಿಸ್ತೀನಿ. ನನ್ನ ಮಗಳು ರಂಗೋಲಿ ಹಾಕ್ತಾವಳೆ, ಹೋಗೋದಕ್ಕೆ ಬಣ್ಣ ತುಂಬ. ಸರಿ ಮಾವ. ರೀ, ನಿಮ್ಮ ಬಟ್ಟೆ ಎಲ್ಲ ಬಣ್ಣ ಆಯ್ತದೆ, ಏಳಿಮೆ ಯಾಕೆ? ನಾನು ಹಾಕ್ತೀನಿ. ನಿಜ ಹೇಳಬೇಕು ಅಂತಂದರೆ ನನ್ನ ಕನಸುಗಳಿಗೆ ಬಣ್ಣ ತುಂಬಿದ ಹಬ್ಬದಿದು. ಹ್ಯಾಪಿ ಆನಿವರ್ಸರಿ. ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮಗೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ನಾನಾದ್ರೂ ನಿಮ್ಗೆ ನೆನಪಿದೆಯಾ, ಹೋದ ವರ್ಷ ನಾವು ಹೀಗೆ ಸಂಕ್ರಾಂತಿ ಸಂಜೆಲಿ ಹಚ್ಚಿಟ್ಟ ದೀಪ, ಚಲುವೆ ನಿನ್ನ ಕಣ್ಣು, ಚಲುವೆ ನಿನ್ನ ಕಣ್ಣು, ಚಂದ್ರ ನಕ್ಷತ್ರ ಒಂದಾದ ರೂಪ, ನನಗೆ ನೀ ಮಜಲು. ಅದೆಷ್ಟು ಬೇಗ ಒಂದು ವರ್ಷ ಆಗೋಯ್ತಲ್ಲ. ಅತ್ತೆಗೆ ಹೇಳಿದ್ರೆ ರೀ, ಅವ್ವ ಸ್ನೇಹ ಸುಮ ಎಲ್ಲರೂ ಶುಭಾಶಯ 7 ಗಂಟೆ, ನೀವು ವಿಷಯ ನೋಡ್ತಾವೆ ಹೇಳ್ಬೇಡಿ. ಸರಿ. ಏನ್ ಗಂಡ ಹೆಂಡತಿ ಇಬ್ರು ಹೊಸದಾಗಿ ಮದ್ವೆ ಆಗಿರೋ ಕಪಲ್ಸ್ ಅನ್ಕೊಂಡ್ಬಿಟ್ಟಿದ್ದೀರಾ? ಪಾರ್ಕಲ್ಲಿ ಕುತ್ಕೊಂಡು ಮಾತಾಡೋ ಥರ ಮಾತಾಡ್ತಿದ್ದೀರಾ? ಬೇಗ ಕೆಲಸ ಮುಗಿಸಿ, ಇಲ್ಲ ಅಂದ್ರೆ ನಿಮ್ಮಿಬ್ರಿಗೂ ಊಟ ಕಟ್. ಈ ಸುಮಾ, ಅಯ್ಯೋ ಅಕ್ಕ, ಸುಮಾ, ಸ್ನೇಹ ಸ್ನೇಹ ಅಕ್ಕ, ಹೆಂಗಿದ್ಯಾವಿ? ಚೆನ್ನಾಗಿದ್ದೀನಕ್ಕ. ಬಂದ್ರ ಹೌದು ಪುಟ್ಟಕ್ಕ, ವಯಸ್ಕರ ಶಾಲೆ ತೆಗಿಬೇಕು ಅಂತ ನಿನ್ನ ಅಳಿಯಂದ್ರೆ ಹೇಳಿದ್ದು. ಆಟ ಅಲ್ಲವಾ, ಸಂಕ್ರಾಂತಿ ಹಬ್ಬದ ದಿವಸ ಬೆಳೆಗಳ ರಾಶಿ ಸುಗ್ಗಿ ಆಚರಿಸ್ತಾರೆ. ಆದರೆ ನಾನು ಇವತ್ತೇ ಭೂಮಿ ಪೂಜೆ ಇಟ್ಕೊಂಡಿವ್ನಿ. ಅದಕ್ಕೆ ನಾವೆಲ್ಲ ಜಮೀತಕ್ಕೆ ಹೋಗಿ ಇವತ್ತು ಹಬ್ಬ ಆಚರಿಸಮ್ಮ ಅಂತ. ಇದರಲ್ಲಿ ಹೇಳೋದು ಕೇಳೋದು ಏನೂ ಇಲ್ಲ. ಕಂಟಿ ಭಾವನೆ ಟ್ರೆಡಿಷನಲ್ ಆಗಿ ಹಬ್ಬ ಮಾಡೋಣ ಅಂದ್ರೆ ಯಾರು ಬೇಡ ಅಂತಾರೆ ಅಲ್ವಾ ಮುರಳಿ ಬಾವ? ನಾನು ರೆಡಿ. ಅವ ನೀವು ಬಂದು ಪೂಜೆ ಮಾಡಬೇಕು, ಬರ್ತೀರಾ ಅಲ್ವಾ? ಪೂಜೆಗೆ ಏನೇನು ಬೇಕೋ ಎಲ್ಲ ಎತ್ ಮಾಡಿಕೊಂಡ್ಬಿಡ್ತೀನಿ.
ಈ ನನ್ನ ಭೂಮಿ ಮತ್ತೆ ಹಸಿರಾಗೋದು ಕನಸು ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಧೈರ್ಯದಿಂದ ನನ್ನ ಕನಸು ನನಸಾಗೋ ಕಾಲ ಬಂದಿದೆ. ಆ ಸೂರ್ಯ ಪರಮಾತ್ಮನೇ ತನ್ನ ದಾರಿ ಬದಲಾಯಿಸ್ಕೊಳ್ಳೋಕ್ಕೆ ಸಂಕ್ರಮಣದವರೆಗೂ ಕಾಯ್ತಾನೆ. ಇನ್ನು ನಮ್ಮದು ನಿಮ್ಮದು ಯಾವ ಲೆಕ್ಕ ಮೇಷ್ಟ್ರೆ? ಆದರೆ ಈ ಕಾಲ ಅನ್ನೋದೈತೆ ನೋಡಿ, ಅದು ತನಗೆ ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡಿಸ್ಕೊತದೆ.